ಆತ್ಮೀಯರೇ, ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬಂದೂಕು ಮತ್ತದರ ಅಚ್ಚರಿಯ ಬೆಳವಣಿಗೆಯ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಉದ್ದನೆಯ ಬಂದೂಕು ಅಥವಾ ರೈಫಲ್ ಆಧುನಿಕ ಜಗತ್ತಿನ ಆವಿಷ್ಕಾರಗಳಲ್ಲಿ ಪ್ರಮುಖವಾದದ್ದು. ಯುದ್ಧದಲ್ಲಿ ಉಪಯೋಗಿಸುವ ಉದ್ದೇಶದೊಂದಿಗೆ ತಯಾರಾದ ರೈಫಲ್ ನಂತರದಲ್ಲಿ ತಂತ್ರಜ್ಞಾನ ಮುಂದುವರೆದಂತೆ ನಂಬಲು ಸಾಧ್ಯವಾದಷ್ಟು ಸುಧಾರಣೆ ಕಂಡಿದೆ. ಮೊದಲ ರೈಫಲ್ ಕಂಡುಹಿಡಿದ ನಿಜವಾದ ಕಾಲದ ಕುರಿತು ಸ್ಪಷ್ಟ ಮಾಹಿತಿ ಇಲ್ಲ. ಆದರೆ ಯುರೋಪ್ನಲ್ಲಿ 15ನೇ ಶತಮಾನದಲ್ಲಿ ಈ ಕುರಿತು ಕೆಲವು ಪ್ರಯೋಗಗಳು ನಡೆದಿರುವುದು ಕಂಡುಬರುತ್ತದೆ. ನಂತರ ಈ ಕುರಿತು ಪರಿಣಾಮಕಾರಿ ಸಂಶೋಧನೆ ನಡೆದದ್ದು 18ನೇ ಶತಮಾನದಲ್ಲಿಯೇ. ಉದ್ದನೆಯ ಆಕಾರದ ಗುಂಡು ಹೆಚ್ಚಿನ ವೇಗ ಪಡೆದಿರುತ್ತದೆ. ಇದಕ್ಕೆ ಒತ್ತಿಟ್ಟ ಗಾಳಿ ಬಲ ನೀಡಿದಾಗ ಇನ್ನಷ್ಟು ವೇಗವಾಗಿ ಚಲಿಸಬಲ್ಲದು ಎಂಬುದನ್ನು ಬೆಂಜಮಿನ್ ರಾಬಿನ್ಸ್ ಎಂಬ ಆಂಗ್ಲ ಗಣಿತ ತಜ್ಞನೊಬ್ಬ ಕಂಡುಹಿಡಿದ. ಮೊದಲು ಬ್ಯಾರಲ್ನೊಳಗೆ ಕಪ್ಪು ಪುಡಿ ತುಂಬಿ ಸಿಡಿಸಲಾಗುತ್ತಿತ್ತು. ಇದರಿಂದ ಬ್ಯಾರಲ್ ಶೀಘ್ರ ಹಾಳಾಗುತ್ತಿತ್ತು. ಮಸ್ಕೆಟ್ ಎಂದು ಕರೆಯುತ್ತಿದ್ದ ಇದರ ನಿರ್ವಹಣೆ ಅತ್ಯಂತ ನಿಧಾನ ಹಾಗೂ ಕಷ್ಟಕರವಾಗಿತ್ತು. ಪ್ರತಿ ಸಿಡಿತದ ನಂತರವೂ ಬ್ಯಾರಲ್ ಸ್ವಚ್ಛಗೊಳಿಸಿ ಮತ್ತೆ ತುಂಬಬೇಕಿತ್ತು. ಯುದ್ಧ ಭೂಮಿಯು ಕಪ್ಪು ಪುಡಿಯ ಹೊಗೆಯಿಂದ ತುಂಬಿ ವಿರೋಧಿ ಪಾಳೆಯದ ಮೇಲೆ ಗುರಿ ಹಿಡಿಯುವುದು ಕಷ್ಟಕರವಾಯಿತು. ಗೋಲಿ ಆಕಾರದ ಗುಂಡಿನ ಬಳಕೆ ಕಂಡುಹಿಡಿದರೂ ಪರಿಣಾಮಕಾರಿ ಕಡಿಮೆಯಾದ್ದರಿಂದ ಜನಪ್ರಿಯತೆ ಪಡೆಯಲಿಲ್ಲ. ಗುಂಡಿನ ಬದಲು ಮಿನಿ ಬಾಲ್ ಬಳಕೆ 1840ರಲ್ಲಿ ಸಂಶೋಧನೆಯಾದ ಬಳಕೆ ನಿಜವಾದ ರೈಫಲ್ ಬಳಕೆ ಆರಂಭವಾಯಿತು. ಸೈನಿಕರ ಕೈಗೆ ಮಸ್ಕೆಟ್ ಬದಲು ರೈಫಲ್ ಬಂದವು. ಸೈನ್ಯವು ರೈಫಲ್ನ ವಿವಿಧ ಡಿಸೈನ್ಗಳನ್ನು ಪರೀಕ್ಷಿಸುತ್ತಲೇ ಇತ್ತು. ಬ್ಯಾರಲ್ನ ಹಿಂಬದಿಯಿಂದ ಗುಂಡು ತುಂಬುವ ತಂತ್ರಜ್ಞಾನ ಬಂದ ಮೇಲೆ ಗುಂಡಿನ ವೇಗ ಇಮ್ಮಡಿಯಾಯಿತು. ಗುರಿಯ ದೂರವು ಹೆಚ್ಚಾಯಿತು. 19ನೇ ಶತಮಾನದ ಆದಿಯಲ್ಲಿ ಬಂದ ತೆರೆದ ಬ್ಯಾರಲ್ ತುದಿಯಿಂದ ಗುಂಡು ತುಂಬುವ ರೈಫಲ್ ಜನಪ್ರಿಯತೆ ಕಾಣಲಿಲ್ಲ. ಇದರ ನಿರ್ವಹಣೆಯೂ ಕಷ್ಟಕರವಾಗಿತ್ತು. ನಂತರ ರೈಫಲ್ ಹೊಸ ಆಕಾರವನ್ನು ಪಡೆಯಿತು. ಬ್ಯಾರಲ್ನ ಹಿಂಬದಿಯಿಂದ ಗುಂಡು ತುಂಬುವ, ಗುರಿಯಿಡುವ ವಿವೇಚನೆಗೆ ತಕ್ಕಂತೆ ಗುಂಡು ಹಾರಿಸಬಲ್ಲ ತಂತ್ರಜ್ಞಾನ ಅಳವಡಿಸಲಾಯಿತು. ಗುಂಡಿನ ಬದಲು ತೋಟ ಉಪಯೋಗ ಆರಂಭವಾದ ಬಳಿಕ ರೈಫಲ್ ಬಳಕೆ ಹೆಚ್ಚಿತು. ಇವು ಅತ್ಯಂತ ದೂರ ಗುರಿ ತಲುಪಬಲ್ಲವಾಗಿದ್ದವು. ಸೈನಿಕರಿಗೆ ಈ ಕುರಿತು ಸಂಪೂರ್ಣ ತರಬೇತಿ ನೀಡಲಾಯಿತು. ಈ ರೈಫಲ್ಗಳು ಸುಮಾರು 1.6 ಕಿಲೋಮೀಟರ್ ದೂರದ ಗುರಿ ಮುಟ್ಟುತ್ತಿದ್ದವು. ಸಂಪೂರ್ಣ ತುಕಡಿಯು ಇಂತಹ ರೈಫಲ್ ಬಳಸಿದಾಗ ಒಂದು ಫಿರಂಗಿಯಿಂದ ಉಂಟಾಗುವ ಪರಿಣಾಮವೇ ಕಂಡುಬಂದಿತು. ಪ್ರಥಮ ಜಾಗತಿಕ ಮಹಾಯುದ್ಧದಲ್ಲಿ ಉಪಯೋಗಿಸಿದ ಇಂತಹ ರೈಫಲ್ ಹೆಚ್ಚು ಕಡಿಮೆ ಮಷಿನ್ ಗನ್ಗಳಷ್ಟು ಪರಿಣಾಮವನ್ನೇ ಬೀರಿದೆ. ದ್ವಿತೀಯ ಮಹಾಯುದ್ಧದ ಸಂದರ್ಭದಲ್ಲಿ ಸಾಕಷ್ಟು ಆಧುನಿಕ ರೈಫಲ್ಗಳು ಬಳಕೆಗೆ ಬಂದವು. ದೂರದ ಗುರಿ ನೋಡಲು ದೂರದರ್ಶಕ ಅಳವಡಿಸಲಾಯಿತು. ತಂತ್ರಜ್ಞಾನ ಮುಂದುವರೆದು ಮಷಿನ್ ಗನ್ಗಳನ್ನು ಕಂಡುಹಿಡಿದ ಮೇಲೆ ರೈಫಲ್ ಬಳಕೆ ಅನಿವಾರ್ಯವಾಯಿತು. ಇದೀಗ ಮಷಿನ್ ಗನ್ಗಳಲ್ಲಿ AK-47 ಹಿಡಿದು AK-56ವರೆಗೆ ಮುಂದುವರೆದ ತಂತ್ರಜ್ಞಾನ ಬಂದಿದ್ದು ಕಾರ್ಯಕ್ಷಮತೆ ಎಂಥವರನ್ನು ಅಚ್ಚರಿಪಡುವಂತೆ ಬೆಳೆದಿದೆ. ಧನ್ಯವಾದಗಳು.